ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ನೋಡ್ರಿ, ಒಂದೇ ಬ್ಲೌಸ್ ಪೀಸ್ ಯೂಸ್ ಮಾಡ್ಕಿಸಿಂದ 2 ಲೇಯರ್ ಆಗಿ ಸೀರೆ ಹೆಂಗೆ ಉಡ್ಸೋದಂತ ನಾನು ನಿಮ್ಮ ಜೊತೆಗೆ ಇವತ್ತಿನ ವಿಡಿಯೋದಾಗ ಶೇರ್ ಮಾಡೋಗತ್ತಿದ್ದು ನೋಡ್ರಿ. 2 ಬ್ಲೌಸ್ ಯೂಸ್ ಮಾಡಿ ಸೀರೆ ಉಡ್ಸ್ಯಾರೇನೋ ಅಂತ ಅನ್ನಿಸ್ಬೇಕು. ಆ ಥರ ಕಾಣಿಸೋಗತ್ತದ ನೋಡ್ರಿ. ನೀವು ಕೂಡ ಈ ಥರ ಸೀರೆ ಉಡಿಸಿ ಟ್ರೈ ಮಾಡಿ ನೋಡ್ರಿ. ಭಾಳ ಚಲೋ ಕಾಣಿಸ್ತದ, ಮಸ್ತ್ ಕಾಣಿಸ್ತದ ನೋಡ್ರಿ. ನಾ ಇಲ್ಲಿ ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದು ನೋಡ್ರಿ. ಮೊದಲಿನ ವಿಡಿಯೋದಾಗ ಯಾವ ರೀತಿ ನಾ ಪ್ಲೇಟ್ ಮಾಡಿದ್ದು ನೋಡ್ರಿ, ಅದೇ ರೀತಿ ಈ ವಿಡಿಯೋದಾಗೂ ಕೂಡ ಅಷ್ಟೇ ಸಣ್ಣ ಸಣ್ಣದಾಗಿ ಪ್ಲೇಟ್ಸ್ ಮಾಡ್ಕೊತ ಹೋಗ್ಬೇಕು ನೋಡ್ರಿ. ಒಂದು ಪ್ಲೇಟ್ ದೊಡ್ಡದು, ಒಂದು ಪ್ಲೇಟ್ ಸಣ್ಣದು, ಈ ಥರ ಮಾಡಬಾರ್ದು. ಎಲ್ಲನೂ ಒಂದೇ ಲೆವೆಲ್ದಾಗ ನೀಟಾಗಿ ಎಲ್ಲನೂ ಒಂದೇ ಸೈಜ್ದಾಗ ಪ್ಲೇಟ್ಸ್ಗಳು ಹಾಕೊತ ಹೋಗಬೇಕು. ಈ ಶ್ರಾವಣ ಮಾಸದಲ್ಲಿ ಈ ಸತಿ 2026ರಲ್ಲಿ 5 ಶುಕ್ರವಾರ ಬಂದಾವ ನೋಡ್ರಿ. 5 ಶುಕ್ರವಾರದಾಗ ನಾವು 4 ಶುಕ್ರವಾರ ಸಿಂಪಲಾಗಿ ಪೂಜೆ ಮಾಡ್ತೀವಿ. ಇನ್ನು ಕೊನೆಯ 5ನೇ ಶುಕ್ರವಾರ ದೊಡ್ಡದಾಗಿ ಹೊಸ ಸೀರೆ ತಂದು ಸೀರೆ ಉಡಿಸಿ ದೊಡ್ಡದಾಗಿ ಪೂಜೆ ಮಾಡ್ತೀವಿ. ಈ 4 ಶುಕ್ರವಾರ 4 ಬ್ಲೌಸ್ ಪೀಸ್ ಯೂಸ್ ಮಾಡಿ ಯಾವ ರೀತಿ ಎಲ್ಲ ಸೀರೆ ಉಡಿಸ್ಬೇಕಂತ ನಾನು ನಿಮ್ಮ ಜೊತೆಗೆ ಹೇಳ್ಕೊಡ್ತೀನಿ ನೋಡ್ರಿ. 4 ಶುಕ್ರವಾರ, ಒಂದು ಶುಕ್ರವಾರ ಒಂಥರ, ಒಂದು ಶುಕ್ರವಾರ ಒಂಥರ, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸ್ಟೈಲಲ್ಲಿ ನಾನು ನಿಮ್ಮ ಜೊತೆಗೆ ಈಸಿಯಾಗಿ ಸಿಂಪಲ್ಲಾಗಿ ನಿಮಗೆ ಯಾವುದೇ ರೀತಿ ಕಷ್ಟ ಆಗದೇ ಇರೋ ರೀತಿಯಲ್ಲಿ ಜಸ್ಟ್ ಬ್ಲೌಸ್ ಪೀಸ್ ಯೂಸ್ ಮಾಡಿ ಯಾವ ರೀತಿ ಎಲ್ಲ ಬ್ಲೌಸ್ ಪೀಸ್ ಯೂಸ್ ಮಾಡಿ ಸೀರೆ ಉಡಿಸ್ಬೇಕು ಅನ್ನೋದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಗತ್ತಿದ್ದು ನೋಡ್ರಿ. ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಒತ್ತಿ ಮುಂದೆ ಬರುವಂಥ ಎಲ್ಲ ವಿಡಿಯೋಗಳು ನಿಮಗೆ ಬರ್ತಾವೆ ನೋಡ್ರಿ. ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ವೆರೈಟಿ ಆಫ್ ವಿಡಿಯೋಸ್ ನಿಮ್ಗೆ ನೋಡೋಕೆ ಸಿಗ್ತದೆ ನೋಡ್ರಿ. ಇನ್ನೂ ಯಾರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ರೀತಿಯಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಆದಷ್ಟು ಯೂಸ್ಫುಲ್ ಆಗೋ ರೀತಿಯೇ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡ್ರಿ. ಇಲ್ಲಿ ನೀಟಾಗಿ ನಾನು ಎಲ್ಲ ಪ್ಲೇಟ್ಸ್ ಜೋಡಿಸ್ಕಿಸಿಂದ ಫಸ್ಟಿಗೆ ಒಂದು ಪಿನ್, ಸೆಂಟ್ರಲ್ಲಿ ಒಂದು ಪಿನ್, ಲಾಸ್ಟಿಗೆ ಒಂದು ಪಿನ್ ಹಾಕ್ಕೊಂಡು ಜೋಡಿಸ್ಕೊಂಡು ತೊಗೊಂಡಿದ್ದು ನೋಡ್ರಿ. ಇವಾಗ ಏನು ಮಾಡಬೇಕು, ಫಸ್ಟಿಗೆ ನಾವು ಒಂದು ಕಳಸ ಇಟ್ಟಿದ್ದು ನೋಡ್ರಿ. ಇಲ್ಲಿ ಬ್ಲೌಸ್ ಪೀಸ್ ಏನದ ನೋಡ್ರಿ, ಅದು 2 ಭಾಗ ಆಗಿ ಮಡ್ಚ್ಕೊಂಡು ತೊಗೋಬೇಕ್ರಿ. ಒಂದು ಏನದ, ಒಂದು ಉದ್ದ ಒಂದು ಗಿಡ್ಡ ಆಗಿ ಮಡ್ಚ್ಕೊಂಡು ಕಿಶಿಂದ ಒಂದು ಪದರ ಉದ್ದ ಬಿಡಬೇಕು, ಮತ್ತೊಂದು ಪದರ ಅದರದ್ದು ನಿಮ್ಮ ಬಿಡಬೇಕು. ಅರ್ಧ ಅರ್ಧ ಮಾಡ್ಕಿಶಿಂದ ಅದು ಏನು ಕೆಳಗಿಂದ ಏನು ಪ್ಲೇಟ್ಸ್ ಅವ ನೋಡ್ರಿ, ಅವೆಲ್ಲ ಒಂದ್ರ ಮ್ಯಾಗ ಒಂದು ಪ್ಲೇಟ್ಸ್ ಅರ್ಧ ಇಂಚ್ ಗ್ಯಾಪ್ ಬಿಟ್ಟು ಎಲ್ಲನೂ ಚಲೋ ಸ್ಪ್ರೆಡ್ ಮಾಡ್ಕೊಂಡು ತೊಗೋಬೇಕು. ಅದೇ ರೀತಿ ಮೇಲ್ಗಡೆ ಇರೋ ಪದರು ಕೂಡ ಅಷ್ಟೇ ಅರ್ಧ ಇಂಚ್ ಗ್ಯಾಪ್ ಕೊಟ್ಟು ಸ್ವಲ್ಪ ಲೇಯರ್ ಸರಿಪಡಿಸ್ಕೊಂಡು ಕಿಶಿಂದ ಮ್ಯಾಗ ಏನದ ಈ ತೆಂಗಿನಕಾಯಿ ಇಟ್ಕೊಂಡು ಬಿಡಬೇಕು. ತೆಂಗಿನಕಾಯಿ ಇಟ್ಕಿಶಿಂದ ನಾವು ದಡಿದಲ್ಲಿ ಏನು ಪಿನ್ ಹಚ್ಕೊಂಡಿದ್ದು ನೋಡ್ರಿ, ಆ ಪಿನ್ ಸಹ ತೆಗೆದು ಕಿಶಿಂದ ಒಂದೊಂದೇ ಪ್ಲೇಟ್ಸ್ಗಳು ಸರಿಯಾಗಿ ನೀಟಾಗಿ ಈ ಥರ ಜೋಡಿಸ್ಕೋಬೇಕು ನೋಡ್ರಿ. ಈ ಥರ ಜೋಡಿಸ್ಕೊಂಡು ಒಂದು ಡಾಬಾ ಅಥವಾ ಲೇಸ್ ಏನಾದರೂ ಕಟ್ಕೊಂಡು ಮತ್ತೊಂದು ಸ್ವಲ್ಪ ಪ್ಲೇಟ್ಸ್ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ತೊಗೊಂಡ್ರೆ ಒಂದು ಸ್ವಲ್ಪ ಜ್ಯುವೆಲ್ರಿ ಮತ್ತು ನಾ ಇಲ್ಲಿ ಬ್ಯಾಂಗಲ್ಸ್ ಹಾಕ್ಕೊಂಡು ತೊಗೊಳ್ತಿದ್ದು ನೋಡ್ರಿ. ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಆಗ್ತದೆ ನೋಡ್ರಿ. ಜಸ್ಟ್ 10 to 15 ಮಿನಿಟ್ ಒಳಗೆ ನೀವು ಇದು ಪ್ಲೇಟ್ ಸಹ ಮಾಡಿ ಸಾರಿ ಡ್ರಿಪ್ಪಿಂಗ್ ಮಾಡೋದು ಕೂಡ ಆಗ್ತದೆ ನೋಡ್ರಿ. ಅಷ್ಟು ಈಸಿ ಮತ್ತು ಕ್ವಿಕ್ಕಾಗಿ ಆಗ್ತದೆ ನೋಡ್ರಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತದೆ ನೀವೇ ನೋಡ್ಬೋದು.